ಹಾಯ್ ಹಲೋ ಫ್ರೆಂಡ್ಸ್, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ರುಚಿಕರವಾದಂತಹ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಳೆದು 1 ಗ್ಲಾಸು ಹೆಸರುಬೇಳೆನ ತೊಳೆದು ನೆನೆಯಾಕಿಟ್ಟಿದ್ದೀನಿ. 1 ಗಂಟೆ ಮುಂಚೆನೇ ನಾನಿಲ್ಲಿ ನೆನೆಯಾಕಿದ್ದೀನಿ. ಇಲ್ಲಿ ಯಾವ ಅಕ್ಕಿ ಆದ್ರೂ ತೊಗೋಬೋದು. ರೇಷನ್ ಅಕ್ಕಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಯಾವ ಅಕ್ಕಿಲಾದ್ರೂ ನಾವು ಪೊಂಗಲ್ನಾದರೂ ಮಾಡಬಹುದು. ರೇಷನ್ ಅಕ್ಕಿನಲ್ಲಿ ಇನ್ನೂ ತುಂಬ ಚೆನ್ನಾಗಿ ಪೊಂಗಲ್ ಬರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀರನ್ನೆಲ್ಲ ತೊಳೆದಿಟ್ಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನ್ ಆಗೋವಷ್ಟು ಕರಿಮೆಣಸು ಮತ್ತು ಜೀರಿಗೆ, 2 ಮೆಣಸಿನಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. ಮತ್ತು ಗೋಡಂಬಿ ಸಣ್ಣ ಸಣ್ಣ ಪೀಸಾಗಿ ನಾನು ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ಟವ್ ಮೇಲೆ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕ್ಕೊಂಡ್ರೆ ಪೊಂಗಲು ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ. ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ನಾವು ಏನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಗ್ಗರಣೆಯಲ್ಲಿ ಹಾಕೊಳ್ಳೋಣ. ಇಲ್ಲಿ ಗೋಡಂಬಿ ಮತ್ತು ಕೊಬ್ಬರಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಅದನ್ನು ಹಾಕಲ್ದಲೇ ಕೂಡ ನೀವು ಪೊಂಗಲ್ ಮಾಡಬಹುದು. ಇಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ತೆ, ಅರ್ಧ ಸ್ಪೂನು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಕರಿಮೆಣಸು ಹಾಕಿದ್ದೀನಿ, ಸ್ವಲ್ಪ ಕೊಬ್ಬರಿ, 2 ಮೆಣಸಿನಕಾಯಿ ಮತ್ತು ಗೋಡಂಬಿ ಇದನ್ನೆಲ್ಲ ಇವಾಗ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಹುರ್ಕೊಂಡಾದಮೇಲೆ ನೆನೆ ಇಟ್ಕೊಂಡಿರುವಂತಹ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅಳತೆ ನೀರಿಗೆ ನಾವಿಲ್ಲಿ 1 ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀವಿ, 2 ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ ನಾವು ನಾರ್ಮಲಾಗಿ ಅನ್ನ ಮಾಡುವಾಗ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದರೆ ಅನ್ನ ಚೆನ್ನಾಗಿ ಬರುತ್ತೆ. ಆದರೆ ಇಲ್ಲಿ 3 ಗ್ಲಾಸ್ ಲೆಕ್ಕದಂತೆ ಇಲ್ಲಿ 6 ಗ್ಲಾಸ್ ನೀರನ್ನ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಪೊಂಗಲ್ ಯಾವಾಗಲೂ ಸ್ವಲ್ಪ ಗಂಜಿಯ ಟೈಪ್ ಇದ್ರೇ ಅದು ತುಂಬ ರುಚಿಕರವಾಗಿರುತ್ತೆ. ನಾವು 2 ಗ್ಲಾಸ್ ಅಂತ ಹಾಕಿದರೆ ಅದು ನಾರ್ಮಲ್ ಅನ್ನ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ 6 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ರಾತ್ರಿ ಉಳಿದಿದ್ದ ಏನಾದರೂ ಅನ್ನ ಇದ್ದರೆ ನಾನು ಇವಾಗ ಏನು ಮಾಡಿದ್ದೀನೋ ಅದೇ ಥರ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ನೀರು ಹಾಕಿ ಸ್ವಲ್ಪ ಕೂಗಿಸ್ಕೊಂಡ್ರೆ ಅದು ಕೂಡ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾನು ಅಳತೆ ಏನು ಹೇಳಿದ್ದೀನೋ ಅಷ್ಟೇ ಅಳತೆಯಲ್ಲಿ ನೀರನ್ನು ಹಾಕೋಣ. ಈಗ ಅಳತೆಯ ತಕ್ಕಂತೆ ನಾನು ಹೇಳಿದ ಹಾಗೆ 6 ಗ್ಲಾಸು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ಮುಚ್ಚಳನ ಹಾಕಿ ಇವಾಗ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಅನ್ನ ಮಾಡಲು ಎಷ್ಟು ವಿಜಲ್ ಬೇಕೋ ಅಷ್ಟು ವಿಜಲ್ ಹಾಕಿ ಇದನ್ನು ಕೂಗಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗಿದೆ ಅಂತ. ಪೊಂಗಲು ಈ ಹದವಾಗಿ ಬಂದಿದೆ. ಇದನ್ನು ಒಂದು ಅನ್ನದ ಕೈ ತೊಗೊಂಡು ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು. ನನಗೆ ಇಲ್ಲಿ ಸ್ವಲ್ಪ ಇದು ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ರೇಷನ್ ಅಕ್ಕಿ ಹಾಕಿದರೆ ಇದು ಕರೆಕ್ಟಾಗಿ ಬರ್ತಾಯಿತ್ತು. ಇಲ್ಲಿ ಸೋನಾ ಮಸೂರಿ ಅಕ್ಕಿನ ನಾವು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಇದು ಗಟ್ಟಿ ಅನ್ನಿಸ್ತೈತೆ. ಇವಾಗ ನೀವು ಮುಖ್ಯವಾಗಿ ಇದನ್ನು ಆಲ್ಟ್ರೇಷನ್ ಮಾಡ್ಕೋಬೇಕು. ಏನು ಅಂದರೆ ನಾನಿಲ್ಲಿ 1 ಗ್ಲಾಸ್ ಆಗೋವಷ್ಟು ಬಿಸಿ ನೀರನ್ನು ಹಾಕ್ಕೊತೀನಿ, ತಣ್ಣೀರನ್ನು ಹಾಕಬಾರ್ದು. ಪೊಂಗಲ್ಲಿಗೆ ಆಲ್ಟ್ರೇಷನ್ ಮಾಡುವಾಗ ಸ್ವಲ್ಪ ಅಂದರೆ 1 ಗ್ಲಾಸಷ್ಟು ನಾನಿಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವಿಲ್ಲಿ ಇದನ್ನು ಚೆನ್ನಾಗಿ ತಿರುವಿ 2ರಿಂದ 3 ನಿಮಿಷ ಇದನ್ನು ಕುದಿಸ್ಕೋಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ನೀವು ಹಾಕ್ಕೋಬೇಕು. ಇವಾಗ ಇದು ಪರ್ಫೆಕ್ಟಾಗಿ ಪೊಂಗಲ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ರುಚಿಕರವಾದಂತಹ ಪೊಂಗಲ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಮನೆಯಲ್ಲಿ ಏನಾದರೂ ಸ್ವಲ್ಪ ಅನ್ನ ಉಳಿದಿದ್ರೆ ಈ ಥರ ಕೂಡ ನೀವು ಪೊಂಗಲ್ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡಬಹುದು. ಪೊಂಗಲ್ ಜೊತೆಗೆ ಕಾಯಿ ಚಟ್ನಿ, ಮೊಸರು ಗೊಜ್ಜು ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟನ್ನು ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.